ಏನ್ ಮಾಡ್ತಿದ್ದೆ ಮಾವ? ರತ್ನವ ನನ್ನ ಯಾಕೆ ರೇಗ್ಬಿಟ್ಲು ಅಂತ ನಂಗೆ ಬೇಜಾರಾಯ್ತಿಲ್ಲ. ಆದ್ರೆ ಯಾವತ್ತೂ ಕೂಗಾಡ್ದಿರೋ ನನ್ನ ಕೂಸು ಇವತ್ತು ಹಿಂಗಾಡ್ಬಿಟ್ಲಲ್ಲ. ಯಾಕೆಂದ್ರೆ ನಂಗೆ ಗೊತ್ತಾಯ್ತಿಲ್ಲ ಪರು. ನೋಡಿಲ್ಲ ಮಾವ, ನೋಡಿಲ್ಲ ನಾವು. ನೀನ್ ಯಾವ ತಪ್ಪು ಮಾಡಿಲ್ಲ, ರತ್ನನು ಬದಲಾಗಿಲ್ಲ ಮಾವ. ಮತ್ ಯಾಕಂಗಾಡಿದ್ಲು ಪಾರು? ಗಂಡ್ಮಕ್ಳಿಗೆ ಗೊತ್ತಾಗ್ತಿರೋ ಕೆಲವೊಂದು ವಿಷಯಗಳಿರ್ತವೆ, ಅದನ್ನ ಕೇಳಿ ತಿಳ್ಕೊಬೇಕು, ಇಲ್ಲ ನೋಡಿ ತಿಳ್ಕೊಬೇಕು. ನೀನು ಹೇಳ್ತಿರೋದು ನನ್ನ ತಂಗಿರ ಬಗ್ಗೆ ಗೊತ್ತಿಲ್ಲ ಅಂತಾನ ಪಾರು? ಪಾರು, ರತ್ನವ ಈಟುದ್ದ ಇದ್ದಾಗಿಂದ ಅವಾಗಿಂದ ನಾನು ಅವಳು ನೋಡ್ಕೊಂಡಿರೋದು. ಚಿಕ್ಕ ವಯಸ್ಸಿಂದನು ಅವಳು ಬಾಯಿ ಬಿಟ್ಟು ಯಾವತ್ತೂ ನಂತವ ಏನು ಕೇಳ್ತಾನೆ ಇರ್ಲಿಲ್ಲ. ಅವಳ ಮನ್ಸಲ್ಲಿ ಏನೈತೆ ಅನ್ನೋದನ್ನ ನಾನೇ ತಿಳ್ಕೊಂಡು ಅವಳಿಗೆಲ್ಲ ಮಾಡ್ಕೊಡ್ತಿದ್ದೆ. ಇವತ್ತಿಗೆ ನಾನು ತಿಳ್ಕೊಳ್ಳೋದು ಇನ್ನೂ ಐತೆ ಅಂದ್ರೆ ನಂಗೆ ಅರ್ಥ ಆಯ್ತಿಲ್ಲ ಪಾರು, ನಂಗೆ ಅರ್ಥ ಆಯ್ತಿಲ್ಲ. ಮಾವ, ಇದು ಹೆಣ್ಮಕ್ಳ ವಿಷಯ. ಈಗ ನಾನು ಏನು ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಈ ಹೇಳಿದ್ರೆ ತಾನೇ ನಂಗೆ ಗೊತ್ತಾಗದು ಪಾರು. ಅರ್ಥ ಮಾಡಿಸು ಪಾರು, ನಾನು ತಿಳ್ಕೊತೀನಿ. ಹೇಳ್ತೀನಿ. ಆದ್ರೆ ರತ್ನ ನಿನ್ ಮೇಲೆ ರೇಗಿದ್ಲು ಅನ್ನೋ ವಿಷಯನ ಈ ಕ್ಷಣಕ್ಕೆ ನೀನು ಮರ್ತು ಬಿಡು. ಮರ್ತೆ ಅದಕ್ಕ ಹೇಳು. ಇದು ಬರೀ ರತ್ನಂಗೆ ಆಗ್ತಿರೋ ಸಮಸ್ಯೆ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಪ್ರತಿ ತಿಂಗಳು ಅನುಭವಿಸೋ ನೋವಿನ ಕತೆ. ಹಾರು, 4 ಜನ ತಂಗಿರ್ ಪಾರು. ನಂಗೆ ಚಿಕ್ಕ ವಯಸ್ಸಿಂದ ನಾನು ನನ್ನ ತಂಗಿರನ್ನ ನೋಡ್ಕೊಂಡೇ ಬಂದೀವಿ. ಮುಟ್ಟಾಗೋದಕ್ಕೂ ಅಥವಾ ಅವಳು ರೇಗಾಡೋದಕ್ಕೂ ಏನ್ ಸಂಬಂಧ ಪಾರು? ಅವ್ರಿಗೆ ಮುಟ್ಟಾದಾಗಲಿಲ್ಲ ಅವ್ರನ್ನ ಆರಾಮಾಗಿ ಕೂರಿಸಿ ಆ ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲನೂ ನಾನೇ ಮಾಡ್ಕೊತಿದ್ದೆ. ಅಷ್ಟೊಂದು ಚೆನ್ನಾಗಿ ನೋಡ್ಕೊ ಬಂದಿದ್ ಪಾರು ನಾನು. ಹೌದು ಮಾವ, ನೀನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಆದ್ರೆ ಇಂಥ ಸಮಯದಲ್ಲಿ ಹೆಂಗ್ ನೋಡ್ಕೊಳ್ತೀವಿ ಅನ್ನೋದಕ್ಕಿಂತ ಹೆಣ್ಮಕ್ಳು ಏನೇನೆಲ್ಲ ನೋವು ಅನುಭವಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ. ಏನ್ ಅನ್ಭವಿಸ್ತಾರ ಪಾರು? ನಾನೀಗ ಒಬ್ಳು ಡಾಕ್ಟರ್ಗೆ ಹೇಳ್ತೀನಿ, ಜಗತ್ತಲ್ಲಿ ಸೃಷ್ಟಿ ಮಾಡೋ ಯೋಗ್ಯತೆ, ಅರ್ಹತೆ ಇರೋದು ಹೆಣ್ಣಿಗೆ ಮಾತ್ರ. ಈ ಮುಟ್ಟು ಅನ್ನೋದು ಇಲ್ದೇನೆ ಹೋಗಿದ್ದಿದ್ರೆ ಸೃಷ್ಟಿ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಶಕ್ತಿ ಕೊಟ್ಟು ಹೆಣ್ಣಿಗೆ ದೇವಿ ಸ್ಥಾನ ಕೊಟ್ಟಿರೋ ಈ ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳಿಗೆ ಪೇನ್ ಇರುತ್ತೆ. ಕೆಲವ್ರಿಗೆ ಪೇನೇ ಬರಲ್ಲ, ಇನ್ನು ಕೆಲವ್ರಿಗೆ ತುಂಬ ನೋವು ಬರುತ್ತೆ. ಇದೆಲ್ಲ ಕೆಲವು ಗಂಡು ಮಕ್ಳಿಗೆ ಗೊತ್ತೇ ಇರಲ್ಲ. ತಿನ್ನಬೇಕು ಅನ್ಸುತ್ತೆ, ಸಡನ್ನಾಗಿ ಏನೋ ತಿನ್ನಲೇಬಾರ್ದು ಅನ್ಸುತ್ತೆ. ಒಂದೇ ಪೊಸಿಷನಲ್ಲಿ ಮಲ್ಕೊಳ್ಳೋದಕ್ಕಾಗಲ್ಲ. ಮಲ್ಕೊಳ್ಳೋ ಪೊಸಿಷನ್ ಚೇಂಜ್ ಮಾಡಬೇಕು ಅಂದಾಗಲೂ 100 ಸತಿ ಯೋಚನೆ ಮಾಡಬೇಕು ಅಂತ.